ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಏನಪ್ಪ ಇದು ಹೂವಿನ ಗಿಡ ತೋರಿಸ್ತಾ ಇರ್ಬೋದು. ಹೌದು, ನಿಜ ಸ್ನೇಹಿತರೆ, ಇದು ಬಹಳ ಅಪರೂಪವಾದ ಒಂದು ಹೂವಿನ ಸೊಸಿ ಮತ್ತು ಸಣ್ಣದಾಗಿರುವ ಒಂದು ಎಲೆಯ ಒಂದು ಪಾಠ ಇದೆ. ಇದು ಸಂಖ್ಯೆಗಳು ತುಂಬ ಕಮ್ಮಿಯಾಗಿದೆ ಸ್ನೇಹಿತರೆ. ಬರ್ತಾ ಬರ್ತಾ ಸುಮಾರು ನಾವೊಂದು 30 ವರ್ಷ ಮುಂಚೆ ನಾವು ನೋಡಿದಾಗ ಇದು ಎಲ್ಲೆಲ್ಲೂ ಕಡೆನೂ ಈ ಎಲೆ ಇತ್ತು, ಎಲ್ಲ ಕಡೆನೂ ಬೆಳ್ಕೊಂಡಿತ್ತು. ಇದು ತುಂಬ ವಿಶೇಷವಾದದ್ದು ಸ್ನೇಹಿತರೆ. ಇದನ್ನು ಮನೆ ಪಾಟಲ್ಲಿ ಹಾಕ್ಕೊಂಡು ಸುಮ್ಮನೆ ಶೋ ಗಿಡ ಆಗಿ ಬೆಳೆಸ್ಕೊತಿದ್ರು. ಮನೆ ಪಾಟು ಅಥವಾ ಅಕ್ಕಪಕ್ಕ ತೋಟದಲ್ಲಿ ಸುತ್ತಮುತ್ತ ಮನೆ ಸುತ್ತು ಬದುಗಳಲ್ಲಿ ಹಾಕ್ಕೊಂಡು ಇದನ್ನು ಪಾಟಲ್ಲಿ ಬೆಳೆಸ್ಕೊತಿದ್ರು. ತುಂಬ ಶೋ ಗಿಡ ಇದು, ಸಿಗೋದೇ ಅಪರೂಪ. ಇದು ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ತೊಗೊಂಡೋಗ್ಬಿಟ್ಟು ಬುಡ ಸಮೇತ ಕಿತ್ಕೊಂಡೋಗಿ ಪಾಟಲ್ಲಿ ಹಾಕಿಟ್ಟು ತುಂಬ ಚೆನ್ನಾಗಿ ಶೋ ಗಿಡ ಆಗಿ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ, ಇದರಲ್ಲಿ ಮತ್ತೊಂದು ಭಾಳ ವಿಶೇಷವಾದದ್ದು ಅದೇನೆಂದರೆ, ಅದಕ್ಕಿಂತ ಮುಂಚೆ ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೇನಪ್ಪ ಅಂದರೆ, ಸುಮಾರು ಹಿಂದಿನ ಕಾಲದಲ್ಲಿ ಅಂದರೆ 30 ವರ್ಷದ ಹಿಂದೆ ನಾವು ಸ್ಕೂಲಲ್ಲಿ ಬೋರ್ಡ್ ಇತ್ತು ಸ್ನೇಹಿತರೆ. ಬೋರ್ಡಿಗೆ ಇದನ್ನು ಬೋರ್ಡ್ ಎಲೆ ಅಂತ ಹೇಳ್ತೀವಿ, ಅಂದರೆ ಬೋರ್ಡ್ ಸೀಟು ಅಂತೀವಿ. ಈ ಕಪ್ಪಾಗಿರೋ ಬೋರ್ಡಿಗೆ ಎಲ್ಲ ವೈಟಾಗಿ ಅದು ಅಂದರೆ ಇದರಲ್ಲಿ ಸುಣ್ಣದಲ್ಲಿ ನಾವು ಬರೆದು ಬೆಳ್ಳಗಾಗಿರ್ತದೆ ಮತ್ತು ಒರಟಾಗಿರ್ತದೆ. ಆ ಬೋರ್ಡಿಗೆ ನಾವು ಇದನ್ನು ತೊಗೊಂಡೋಗ್ಬಿಟ್ಟು ಈ ಸೊಪ್ಪನ್ನು ಬೋರ್ಡ್ ಸೊಪ್ಪು ಅಂತೀವಿ. ಇದನ್ನು ಬೋರ್ಡು ಅಂದರೆ ಕಪ್ಪು ಬ್ಲ್ಯಾಕ್ ಆಗಿರ್ತದೆ ಬೋರ್ಡು. ಸ್ಕೂಲ್ ಮಕ್ಕಳು, ಕಾಲೇಜ್ ಆ ಥರದಲ್ಲಿ ಆ ಬೋರ್ಡಿಗೆ ಇದನ್ನು ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟೆ. ಅದು ಉಜ್ಜಿಬಿಟ್ರೆ ಫುಲ್ಲು ಬ್ಲ್ಯಾಕ್ ಆಗಿ ಶೈನಿಂಗ್ ಬರುತ್ತೆ ಸ್ನೇಹಿತರೆ. ಶೈನಿಂಗ್ ಬರ್ತಾಗ ಮತ್ತು ರೇಟಿಂಗ್ ಬರ್ದಾಗೆ ಕ್ಲೀನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಹೊರಿಸೋದಕ್ಕೂ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ 30 ವರ್ಷ ಮುಂಚೆ ಇದನ್ನು ಬೋರ್ಡ್ ಹೊರಿಸೋದಕ್ಕೆ ಮತ್ತು ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಆಗಿ, ಮತ್ತು ನಾವು ಸಿಲೇಟ್ ಅಂತ ಹೇಳ್ತಿದ್ವಿ. ಸಿಲೇಟು ಅಂದರೆ 30 ವರ್ಷ ಮುಂಚೆ ಸಿಲೇಟು ಯೂಸ್ ಮಾಡ್ತಿದ್ವಿ. ಆ ಸಿಲೇಟ್ಗೂ ಕೂಡ ನಾವು ಕ್ಲೀನಾಗಿ ಚೆನ್ನಾಗಿ ಅದು ಹ್ಯಾಂಡ್ ರೈಟಿಂಗ್ ಕಾಣಿಸ್ಲಿ ಅಂದ್ಬಿಟ್ಟು ಅದಕ್ಕೆ ಆ ಕಪ್ಪು ಸಿಲೇಟ್ಗೆ ಇದನ್ನು ಉಜ್ತಿದ್ವಿ. ಇದು ಭಾಳ ಅಪರೂಪವಾದ ಗಿಡ ಸ್ನೇಹಿತರೆ. ಇದು ಇತ್ತೀಚೆಗೆ ನೋಡ್ದಂಗೆ ನಾವು ಎಲ್ಲೂ ಕಂಡಂಗೆ ತುಂಬ ಕಡೆ ಇದನ್ನು ಕಡಿಮೆ ಆಗಿದೆ ಇದ್ರ ಸಂಖ್ಯೆ. ಎಲ್ಲಾದರೂ ಕಾಣಿಸ್ಕೊಂಡ್ರೆ ಇದನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಇದು ಹೂವು ಇದೇ ಥರ ಇರುತ್ತೆ, ನೋಡೋದಕ್ಕೆ ಸಣ್ಣದಾಗಿರ್ತದೆ, ಒಂಥರ ಹತ್ತಿ ಥರ ಹೂವು ಇರುತ್ತೆ. ತುಂಬ ಅಮೂಲ್ಯವಾದದ್ದು ಇದು, ತುಂಬ ಉಪಯುಕ್ತವಾಗಿರುತ್ತೆ. ಮತ್ತು ಶೋ ಗಿಡ ಆಗಿ ಒಂದು ಮನೆಯ ಪಾಟ್ ಮುಂದೆ ಆ ಪಾಟು ಅಥವಾ ಪಾಟಲ್ಲಿ ಹಾಕ್ಕೊಂಡ್ರು ಅಷ್ಟೇ ತುಂಬ ಶೋ ಗಿಡ ಆಗಿ ಚೆನ್ನಾಗಿ ಸ್ವಲ್ಪ ಉದ್ದನೂ ಬೆಳೀತದೆ. ಇದು ಉದ್ದ ಬೆಳ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಪರೂಪದ ಒಂದು ಬೋರ್ಡ್ ಸೊಪ್ಪು. ಇದನ್ನು ಬೋರ್ಡ್ ಅಂತಾರಿಲ್ಲ, ಬೋರ್ಡ್ ಸಾಪು ಅಂತಾರೆ. ಇದನ್ನು ಸೊಪ್ಪು ಅಷ್ಟೇ, ಅದು ಒರಟಾಗಿರುತ್ತೆ ಎಲೆ, ಎಷ್ಟು ಸ್ಮೂತಾಗಿ ಅಂತಿರಲ್ಲ, ಹಾರ್ಡಾಗಿರುತ್ತೆ ಎಲೆ. ತುಂಬ ಹಾರ್ಡಾಗಿ ಇರುತ್ತೆ ಈ ಎಲೆ. ತುಂಬ ಅದೊಂದು ಶೋಗಾಗಿ ಇದೊಂದು ಪಾಟಲ್ಲಿ ಬೆಳೆಸ್ಕೊಬೋದು ಸ್ನೇಹಿತರೆ. ಇದರ ಉಪಯೋಗ ಆಗಿ ಇದೊಂದು ಆಮೇಲೆ ಅದೊಂದು ಇನ್ನೊಂದು ಎರಡನೇದಾಗಿ ನಮಗೇನಾದರೂ ಹಳೆಗೆ ಗಾಯ ಆಗಿರ್ತತ್ತಲ್ಲ ಸ್ನೇಹಿತರೆ, ಆ ಗಾಯ ಇರೋ ಜಾಗ ಮತ್ತೆ ಏನಾದರೂ ತುರ್ಕಿ ಎತ್ಕೊಂಡು ಅಂದರೆ ಅದನ್ನು ನೋವು ಏನಾದರೂ ಕಾಣಿಸ್ಕೊತಿದ್ರೆ ಈ ರಸ ಹಿಂಡಿಬಿಟ್ಟು ಅದನ್ನು ಸ್ವಲ್ಪ ಹಿಂಡಿದ್ರೆ ಸ್ವಲ್ಪ ರಸ ಬರುತ್ತೆ, ಅದನ್ನು ಹಚ್ಕೊಂಬಿಟ್ರೆ ಆ ತುರ್ಕೆ ಅಂದರೆ ಗಾಯ ನವೆತವೆ ಇರೋದನ್ನ ಕೂಡ ವಾಸಿಯಾಗುತ್ತೆ. ಯಾವುದೇ ಥರ ಆಯಿಂಟ್ಮೆಂಟೇ ಬೇಕಾಗಿಲ್ಲ, ಕೆಮಿಕಲ್ಸು, ಅಷ್ಟು ಸಂಪೂರ್ಣವಾಗಿ ವಾಸಿಯಾಗುವ ಈ ಬೋರ್ಡ್ ಸೊಪ್ಪಲ್ಲಿದೆ. ಈ ಬೋರ್ಡ್ ಸೊಪ್ಪನ್ನು ಎಲ್ಲಾದರೂ ಸಿಕ್ಕಿದ್ರೆ ನೀವು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ, ಅನೇಕ ಥರದ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹೊಸ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೂ, ಸ್ನೇಹಿತರಿಗೂ, ರೈತ ಬಾಂಧವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸೊಮ್ಮೆ ಕೇಳ್ತಾ ಇದ್ದೀನಿ. ಈ ಸೊಪ್ಪು ಎಲ್ಲಾದರೂ ಕಾಣಿಸ್ಕೊಂಡು ಬೆಳೆಸ್ಕೊಳ್ಳಿ. ಇದು ಪಾರ್ಟಲ್ಲಿ ಹಾಕೊಳ್ಳಿ, ತುಂಬ ಒಳ್ಳೆಯದು, ಅಮೂಲ್ಯವಾದದ್ದು ಒಂದು ಸೊಪ್ಪು. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಘವೇಂದ್ರ. ಬಾಯ್.